ನನ್ನ ಅರ್ಜುನ್ ಅವರ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ಪ್ರಾಣನ ತೆಗೆಯೋದಕ್ಕೂ ನಾನು ಸಿದ್ಧ ಇದ್ದೀನಿ. ಕ್ಷಮಿಸು ಶೇಷ. ನನಗೀಗ ನನ್ನ ಅರ್ಜುನ್ ಅವರ ಪ್ರಾಣನೇ ಮುಖ್ಯ. ಈ ವಿಷಯದಲ್ಲಿ ನಾನು ರಾಜಿ ಆಗೋ ಮಾತೇ ಇಲ್ಲ. ಕ್ಷಮೆ ಕೇಳಬೇಕಾಗಿರೋದು ನೀನಲ್ಲ ಅಮೃತ, ನಾನು. ನಿನ್ನ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ದೆ ನೀನು ನಾಗಕುಲಕ್ಕೆ ಮಾತ್ರ ಸೇರಿದವಳು ಅನ್ಕೊಂಡು ನೀನು ಹಾಗೆ ನಡ್ಕೋಬೇಕು, ನೀನು ಹೀಗೆ ನಡ್ಕೋಬೇಕು ಅಂತ ದೊಡ್ಡ ಅವಾಂತರ ಮಾಡಿದೆ. ನೀನು ಒಂದು ಮನೆ ಸೊಸೆ, ಹಾಗೆ ಒಬ್ಬರ ಹೆಂಡತಿ ಅನ್ನೋದನ್ನು ನಾನು ಮರ್ತು ಹೋಗಿದ್ದೆ. ಶೇಷ, ಅರ್ಜುನ್ ಅವ್ರಿಗೆ ಒಂದು ಸಣ್ಣ ಗಾಯ ಅಲ್ಲ, ಅವರಿಗೆ ಅವರ ಮನಸ್ಸಿಗೆ ಒಂದು ಚಿಕ್ಕ ಗಾಯ ಆದರೂ ಅದು ನನಗೆ ಆಗೋಯ್ತನೋ ಅಂತ ಅನಿಸುತ್ತೆ. ನೋಡು ಶೇಷ, ಇನ್ನು ನೀನು ಇಲ್ಲಿರೋದು ಬೇಡ. ನನ್ನ ಕರ್ತವ್ಯನ ಮುಗಿಸಿ ನಾಗಮಣಿನ ಮತ್ತೆ ನನ್ನ ವಶಕ್ಕೆ ಪಡ್ಕೊಂಡು ನನ್ನ ತಂದೆ ತಾಯಿನ ಉಳಿಸ್ಕೋತೀನಿ. ಈ ವಿಷಯದಲ್ಲಿ ನನಗೆ ನಿನ್ನಿಂದ ಸಹಾಯ ಬೇಕು ಅಂದರೆ ನಾನೇ ನಿನ್ನನ್ನು ಕರೆಸ್ಕೋತೀನಿ. ಸರಿ.
ಇನ್ನು ನೀನು ಮನೆಗೆ ಹೋಗು. ನಿಮ್ಮ ಸಹಾಯಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ನೀವಿನ್ನು ಇಲ್ಲಿಂದ ಹೊರಡ್ಬೋದು. ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ निष्प्रपञ्चादि निष्कलङ्कोऽहं निजमूलबोधहं प्रत्यगात्माहं नित्यब्रह्मोऽहं स्वप्रकाशोऽहं हं सच्चित्प्रमाणं ओमो मूलप्रमेयम् ओमो अयं ब्रह्मास्मि ओमो अर्जुन ಅವರೇ, अहं ब्रह्मास्मि ओमो ಅರ್ಜುನ್ ಅವರೇ, ಅರ್ಜುನ್ ಅವರೇ, शब्दविहरति ಅರ್ಜುನ್ ಅವರೇ. ಅಮೃತ ಅವ್ರ ಧ್ವನಿ, ಅಮೃತ ಅವ್ರ ಧ್ವನಿ. ಅಮೃತ, ನಿನ್ನಲ್ಲದು ಯಾವ ಶಕ್ತಿ ಅಡಗಿದೆಯೋ ಏನೋ, ನನ್ನ ಮಾಂಗಲ್ಯ ಭಾಗ್ಯನ ಉಳಿಸ್ಕೊಟ್ಬಿಟ್ಟಿಯಮ್ಮ. ನಿನ್ನ ನಗುವಿನ ಹಿಂದಿನ ಅರ್ಥ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ತ್ರಿವೇಣಿ. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ. ಅಮೃತ, ಏನು ಯೋಚನೆ ಮಾಡ್ತಿದ್ಯಮ್ಮ? ಹೋಗು, ಅರ್ಜುನ್ನ ಕರ್ಕೊಂಡೋಗಿ ಉಪಚಾರ ಮಾಡು. ಇನ್ಯಾರು ಭಯ ಪಡಬೇಕಾಗಿಲ್ಲ. ಅಮೃತ ಅರ್ಜುನ್ನ ಕಾಪಾಡ್ಕೊತಾಳೆ. ಆಂಟಿ, ನಾನು ಹೇಳೋದು ಮರ್ತೆ. ನಾಳೆ ಬೆಳಿಗ್ಗೆ ನಾನು ಸಿಂಗಪೂರ್ ಹೋಗ್ತಾ ಇದ್ದೀನಿ. ಅರೆ, ಏನಮ್ಮ ಇದಕ್ಕಿದ್ದ ಹಾಗೆ? ಡ್ಯಾಡ್ ಕಾಲ್ ಮಾಡಿದ್ರು ಆಂಟಿ. ಅಲ್ಲ, ನಾಳೆ ನಾಗರ ಪಂಚಮಿ, ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷದಿಂದ ಆಚರಣೆ ಮಾಡೋಣ. ಬೇಕಿದ್ರೆ ಆಮೇಲೆ ಹೋಗು, ನೋಡೋಣ. ಇಲ್ಲ ಆಂಟಿ, ತುಂಬ ಇಂಪಾರ್ಟೆಂಟ್ ಮೀಟಿಂಗ್. ಅದು ನಾಳೆ ಸಂಜೆನೇ ಫಿಕ್ಸ್ ಆಗಿದೆ. ಡ್ಯಾಡ್ ಬೇರೆ ಸ್ಟೇಟ್ಸಲ್ಲಿದ್ದಾರೆ. ಅವ್ರ ಪರವಾಗಿ ನಾನು ಅಟೆಂಡ್ ಮಾಡಲೇಬೇಕು. ಪ್ಲೀಸ್ ಆಂಟಿ, ಇಲ್ಲೇ ಇರು ಅಂತ ಬಲವಂತ ಮಾಡಬೇಡಿ. ಮೀನಾಕ್ಷಿ ಇಷ್ಟೊಂದು ಹೇಳ್ತಿದ್ದಾಳೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಮೀಟಿಂಗೇ ಇರಬಹುದು ಬಿಡು. ನೀನು ಸಂತೋಷವಾಗಿ ಹೋಗಮ್ಮ. ಆದರೆ ಮೀಟಿಂಗ್ ಮುಗಿದ ತಕ್ಷಣ ನಿಮ್ಮ ಮನೆಗೆ ಹೋಗದೆ ಇಲ್ಲಿಗೆ ಬರಬೇಕು, ಆಯಿತಾ? ಶೋರ್ ಅಂಕಲ್. ಅರ್ಜುನ್ ಅವರೇ, ತಗೊಳ್ಳಿ. ಏನಿದೆ ಅಮೃತ ಅವರೇ? ಕಷಾಯ. ಇದನ್ನು ಕುಡಿದ್ರೆ ನಿಮ್ಮ ಮೈಯಲ್ಲಿರೋ ವಿಷ ಎಲ್ಲ ತಕ್ಷಣ ಮಾಯ ಆಗುತ್ತೆ. ಏನಿದೆ ಇಷ್ಟೊಂದು ಕಹಿ ಇದೆ? ಸತ್ಯಗಳು ಹೇಗೆ ಕಹಿಯಾಗಿರುತ್ತೋ ಹಾಗೆ ಜೀವ ಉಳಿಸೋ ಔಷಧಿಗಳು ಕಹಿಯಾಗಿರುತ್ತೆ.
ಅಲ್ವಾ ಅರ್ಜುನ್ ಅವರೇ? ನನ್ನನ್ನು ಕ್ಷಮಿಸ್ಬಿಡಿ ಅರ್ಜುನ್ ಅವರೇ. ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಜ್ಞಿತಪ್ಪ ಔಷಧಿನ ಕಷಾಯದಲ್ಲಿ ಬೆರೆಸ್ಕೊಟ್ಟಿದ್ದೀನಿ. ಅಮೃತ, ಏನಾಯ್ತು? ಅರ್ಜುನ್ ಅವ್ರ ಮೈಯಲ್ಲಿದ್ದ ವಿಷನ ಎಲ್ಲ ತೆಗ್ದೆ. ಅವರೀಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ನಾಳೆ ಏನಿದೆ ಅಂತ ಗೊತ್ತಿದೆ ತಾನೇ? ಏನು? ನಾಳೆ ನಾಗರ ಪಂಚಮಿ ಅಲ್ವಾ? ನಾಳೆ ನಿನಗೆ ತುಂಬ ಮುಖ್ಯವಾದ ದಿನ ಅಮೃತ. ನಾವು ನಮ್ಮ ನಾಗಲೋಕದಲ್ಲಿದ್ದಿದ್ರೆ ಅದರ ಸಂಭ್ರಮ ಸಡಗರನೇ ಬೇರಿರ್ತಿತ್ತು ಅಲ್ವಾ? ನಾಳೆ ನೀನು ಮನುಷ್ಯರು ನೀಡುವ ನೈವೇದ್ಯನ ಸ್ವೀಕರಿಸಲೇಬೇಕು. ಯಾಕೆಂದ್ರೆ ನೀನು ಈ ಮನೆ ಸೊಸೆ. ನಿನ್ನ ಸ್ಥಾನದಲ್ಲಿ ಬೇರೆ ನಾಗಗಳು ಬಂದು ಈ ಮನೆಯವ್ರು ನೀಡೋ ಪ್ರಸಾದನಾಗ್ಲಿ ನೈವೇದ್ಯನಾಗ್ಲಿ ಸ್ವೀಕರಿಸೋ ಹಾಗಿಲ್ಲ. ಅದು ನಾಗಲೋಕದ ನಿಯಮ, ಗೊತ್ತಿದೆ ಅಲ್ವಾ? ನೀನು ಹೇಗೆ ಸ್ವೀಕಾರ ಮಾಡ್ತೀಯ ಅಮೃತ? ಯಾರನ್ನು ನಂಬಿದ್ರು ಆ ತ್ರಿವೇಣಿನ ನಂಬೋದಿಕ್ಕಾಗಲ್ಲ ನಾವು. ನಿನ್ನ ಮೇಲೆ ಅವಳಿಗೆ ಮೊದಲೇ ಗುಮಾನಿ ಇದೆ. ನಾಗರ ಪಂಚಮಿ ನೆಪ ಇಟ್ಕೊಂಡು ಆ ದುಷ್ಟ ಭೈರವನ್ ಜೊತೆ ಸೇರ್ಕೊಂಡು ನಿನ್ನ ನಿಜ ರೂಪನ ಬಯಲು ಮಾಡೋ ಪ್ರಯತ್ನ ಮಾಡ್ಬೋದವಳು. ಆ ಅನುಮಾನ ನನಗೆ ಬಲವಾಗಿದೆ. ಇನ್ಮುಂದೆ ನೀನು ಒಂಟಿಯಾಗೆ ಹೋರಾಡಬೇಕು ನೀನು. ಅಷ್ಟೇ ಅಲ್ಲ, ನಾಳೆ ನೀನು ನಿನ್ನ ಪೊರೆನ ಕಳಿಸ್ಲೇಬೇಕು. ನಿನ್ನ ಪೊರೆನ ಕಳಿಸ್ಲಿಲ್ಲ ಅಂದರೆ ಶಾಶ್ವತವಾಗಿ ನಾಗಿಣಿಯಾಗೆ ಉಳಿದು ಹೋಗ್ತೀಯ. ಇದನ್ನೆಲ್ಲ ನೀನೊಬ್ಳೆ ಹೇಗೆ ನಿಭಾಯಿಸ್ತೀಯ ಅಮೃತ? ನನಗೆ ತುಂಬ ಆತಂಕ ಆಗ್ತಾ ಇದೆ. ನೀನು ಇಲ್ಲದೆ ಇರೋದು ಒಳ್ಳೇದಾಯ್ತು ಶೇಷ. ಇಲ್ಲ ಅಂದರೆ ನಿನಗೂ ಅದೇ ಸ್ಥಿತಿ ಬರ್ತಾಯಿತ್ತು. ನೈವೇದ್ಯ ಸ್ವೀಕಾರ ಮಾಡೋದು, ಹೊರೆ ಕಳ್ಸೋದು, ಇದು ನನ್ನ ಜೀವನದ ದೊಡ್ಡ ಸವಾಲುಗಳು. ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಪರಮೇಶ್ವರ ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆನೇ ನಾನಿದ್ದೀನಿ. ಯಾರು ಯಾವುದೇ ಸವಾಲನ್ನ ಒಡ್ಲಿ ಅದನ್ನ ನಾನು ಎದುರಿಸ್ತೀನಿ. ಬಂದ ಆತಂಕ ಎಲ್ಲ ಕೊನೆಯಾಗಿ ನಮ್ಮನೇಲೆಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಇದೇ ಸಂತೋಷದಲ್ಲಿ ನಾಳೆ ನಾಗರ ಪಂಚಮಿನ ನಾವು ವೈಭವದಿಂದ ಆಚರಣೆ ಮಾಡಬೇಕು. ಆಗಲಿ ಅಮ್ಮ. ಅದಕ್ಕೆ ಬೇಕಾದದನ್ನೆಲ್ಲ ಸಿದ್ಧ ಮಾಡ್ಕೊ. ಸರಿ ಅಮ್ಮ. ಬಾಯ್. ಇನ್ನೂ 2 ಮುಖ್ಯವಾದ ಕೆಲಸಗಳಾಗಬೇಕು.
ಏನಮ್ಮದು? ನಾಳೆ ನಾಗಪಂಚಮಿ ನಾಗಪಂಚಮಿ ಆ ನಾಗಿನಿ ಪಾಲಿಗೆ ಅದು ಕೊನೆ ಪಂಚಮಿ ಆಗಬೇಕು. ಆಗುತ್ತೆ ಆಗುತ್ತೆ ಆಗುತ್ತೆ. ಈ ತ್ರಿವೇಣಿ ಬೀಸೋ ಸಂಚಿನ ಬಲೆಗೆ ಆ ನಾಗಿನಿ ಸಿಲುಕಿ ವಿಲ ವಿಲ ಅಂತ ಒದ್ದಾಡಿ ಪ್ರಾಣ ಬಿಡಬೇಕು. ನಾಳೆ ಉದಯಿಸೋ ಸೂರ್ಯ ನಿನ್ನ ಅಂತ್ಯನ ಹೊತ್ತು ತರ್ತಾನೆ ನಾಗಿನಿ. ಸಿದ್ದಾಗಿನು. ಅಲ್ಲ, ಈ ಮನೆ ನಿನ್ನ ಜ್ಞಾಪಕ ಇದೆಯಾ? ಇದು ನಮ್ಮ ತೋಟದ ಮನೆ ಕಣೋ. ನಮ್ಮ ಮನೆಯವರೆಲ್ಲ ಸಂತೋಷವಾಗಿದ್ದಾಗ ಆಗಾಗ ನಾವು ಈ ಮನೆಗೆ ಬರ್ತಾ ಇದ್ವಿ. ಎಷ್ಟು ಲವಲೋಕಿಯಿಂದ ಇರ್ತಿದ್ದೆ. ಈಗ ನೋಡು ಹೇಗಾಗ್ಬಿಟ್ಟಿದ್ಯಾ. ನಿನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಹುರಿಯುತ್ತೆ ಕಣೋ. ಅತ್ತೆಮ್ಮ, ನಮ್ಮ ರುದ್ರ ಈಗ ಮಂಕು ಅನ್ನೋ ಕತ್ಲಲ್ಲಿದ್ದಾನೆ. ನೋಡ್ತಾ ಇರಿ ಎಷ್ಟು ಬೇಗ ಬೆಳಕಿನ ಕಡೆ ಬರ್ತಾನೆ ಅಂತ. ಏ ವಿಷ್ಣು, ಇನ್ನು ಎಷ್ಟು ದಿನ ನಾಗಮಣಿನ ನಿನ್ನ ಹತ್ರ ಇಟ್ಕೊಂಡು ಮೆರಿತೀಯ? ಆದಷ್ಟು ಬೇಗ ನಮ್ಮ ನಾಗಮಣಿ ನಮ್ಮ ವಶಕ್ಕೆ ಬರುತ್ತೆ. ತೋಟದ ಮನೆಗೆ ಬಂದು ಎಷ್ಟು ವರ್ಷ ಆಗೋಯ್ತಲ್ಲ ಹೇಮ? ನಮ್ದೇ ಮನೆ. ನೋಡ್ರ, ಅಲ್ಲಿ ತಟ್ಟೆಲಿರೋ ಪ್ರಸಾದ ನಾಗರ ಕಲ್ಲಿಗೆ ಹಾಲು ಹುತ್ತಕ್ಕೆ ಹಾಕಬೇಕು, ಗೊತ್ತಾಯ್ತಾ? ಆಮೇಲೆ ನೈವೇದ್ಯಕ್ಕೆ ಇಟ್ಟಿರೋ ಪ್ರಸಾದ ಹಾಲು ಎಲ್ಲ ಬೇರೆ ಬೇರೆ ಇಟ್ಕೊಳ್ಳಿ. ಆಯ್ತಮ್ಮ. ಅಮ್ಮ, ಒಂದು ಕೆಲಸ ಮಾಡು, ಏನೇನು ಮಾಡಬೇಕು ಅಂತ ಎಲ್ಲ ಒಂದೇ ಸತಿ ಹೇಳು, ಯಾವುದನ್ನು ಬಿಡ್ದಂಗೆ ಮಾಡ್ಬಿಡ್ತೀವಿ. ಯಾಕಮ್ಮ ಹಾಗೆ ನಗ್ತಾ ಇದೆಯಾ? ಅತ್ತೆ, ಇಷ್ಟು ಮುಗ್ಧರಾದ್ರೆ ಹೇಗೆ? ಅವ್ರು ನಿಮ್ಮನ್ನ ಗೇಲಿ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಮ್ಮ, ಅವನಲ್ದೆ ಇನ್ಯಾರು ಮಾಡೋಕ್ಕಾಗತ್ತೆ ಹೇಳು? ಅವನು ಏನೇ ಹೇಳಿದ್ರು ಅದ್ರ ಹಿಂದೆ ಏನು ಅರ್ಥ ಇರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಯಾಕೆಂದರೆ ಅವನು ನಾನು ಹೆತ್ತ ಮಗ. ರೀ ಅಮೃತ ಅವರೇ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತಾಗುತ್ತೋ ಬಿಡುತ್ತೋ, ನಿಮಗಂತೂ ಫಸ್ಟ್ ಗೊತ್ತಾಗ್ಬಿಡುತ್ತಲ್ಲ. ನಿನ್ನ ಮನ್ಸೇನು ಅಂತ ಇವಳಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇವಳ ಮನಸ್ಸು, ಇವಳ ಶಕ್ತಿ ಏನು ಅಂತ ನಿನಗೆ ಗೊತ್ತಿಲ್ಲ.
ಏನು ಹೇಳ್ತಾ ಇದೆಯಾ ಅಜ್ಜಿ? ಅದೇ ಕಣು, ಇವಳು ಪ್ರಾರ್ಥನೆ ಮಾಡಿದ್ರೆ ಆ ಪರಶಿವನೇ ತಥಾಸ್ತು ಅಂತಾನೆ. ಅದಕ್ಕೆ ತಾನೆ ಅವಳು ನಿನ್ನ 2 ಸಲ ಉಳಿಸ್ಕೊಂಡಿದ್ದು. ಅದಾ? ಇವತ್ತು ನಿನ್ನ ಕತೆ ಮುಗೀತು ನಾಗಿಣಿ. ನಿನ್ನ ಮೇಲೆ ಎಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೀನಿ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.